ಸರ್ಕಾರದ ವಿರುದ್ಧವಾಗಿ ಗರಂ ಆಗಿರತಕ್ಕಂಥ ಸಚಿವೆ ಶೋಭಾ ಕರಂದ್ಲಾಜೆ ಎಸ್ಆರ್ಐ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕ್ರಮವನ್ನು ಎಸಗ್ತಾ ಇದೆ ಎನ್ನುವಂತಹ ಆರೋಪಗಳನ್ನು ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಿರತಕ್ಕಂಥ ಶೋಭಾ ಕರಂದ್ಲಾಜೆ ಇದೀಗ ಅಸಮಾಧಾನವನ್ನು ಹೊರಹಾಕಿರತಕ್ಕಂಥದ್ದು. ಕರ್ನಾಟಕದಲ್ಲಿ 1 ತಿಂಗಳ ಕಾಲ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ. ಎಲ್ಲ ರಾಜ್ಯದಲ್ಲೂ ಕೂಡ ಎಸ್ಐಆರ್ ಕಾನೂನುಬದ್ಧವಾಗಿ ನಡೀತಾ ಇದೆ. ಕರ್ನಾಟಕದಲ್ಲಿ ಕಾನೂನನ್ನು ಮೀರಿ ಎಸ್ಐಆರ್ ಅನ್ನು ಮಾಡಲಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ಅಣತಿಯಂತೆ ಎಸ್ಐಆರ್ ಮಾಡಲಾಗ್ತಾ ಇದೆ ಎನ್ನುವಂತಹ ಆರೋಪವನ್ನು ಮಾಡಿರುವಂತಹದ್ದು. ಮಸೀದಿ, ಚರ್ಚ್, ಕಲ್ಯಾಣ ಮಂಟಪಗಳಲ್ಲಿ ಎಲ್ಲದರಲ್ಲಿ ಎಸ್ಐಆರ್ ಅನ್ನು ನಡೆಸಲಾಗ್ತಾ ಇದೆ. ಮುಕ್ತ ಪ್ರದೇಶದಲ್ಲಿ ನೂರಾರು ಜನರನ್ನು ಸೇರಿಸಿ ಕಾನೂನಿಗೆ ವಿರುದ್ಧವಾಗಿ ಈ ಒಂದು ಎಸ್ಐಆರ್ ಮಾಡ್ತಾ ಇರುವಂತಹದ್ದು. ಇದರಲ್ಲಿ ಅಕ್ರಮ ಇದೆ. ಈಗಾಗಲೇ ಕೂಡ ನಾನು ಕೇಂದ್ರ ಚುನಾವಣಾ ಆಯೋಗಕ್ಕೆ ಪತ್ರವನ್ನು ಕೂಡ ಬರೆದಿದ್ದೇನೆ. ಕೇಂದ್ರ ಚುನಾವಣಾ ಆಯೋಗ ಕೂಡ ಕ್ರಮ ಕೈಗೊಳ್ಳುತ್ತೆ. ಬಾಂಗ್ಲಾ ವಲಸಿಗರಿಗೆ ಅಕ್ರಮವಾಗಿ ವೋಟರ್ ಐಡಿ ಸೇರಿಸುವಂತಹ ಕೆಲಸ ಕೂಡ ಆಗ್ತಾ ಇದೆ. ಸರ್ಕಾರದ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಆಗ್ರಹವನ್ನು ಕೂಡ ಮಾಡ್ತಿರುವಂತಹದ್ದು. ತುಮಕೂರಿನ ಈ ಒಂದು ಸಂದರ್ಭದಲ್ಲಿ ವಿದ್ಯಾವಾಹಿನಿ ಕಾಲೇಜಿಗೆ ಭೇಟಿ ಕೊಟ್ಟಂತಹ ಶೋಭಾ ಕರಂದ್ಲಾಜೆ ಈ ಬಗ್ಗೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ 30ನೇ ತಾರೀಕಿಂದ ಮುಂದಿನ 1 ತಿಂಗಳ ಕಾಲ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ. ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಕೂಡ ಎಸ್ಐಆರ್ ಅತ್ಯಂತ ಕಾನೂನುಬದ್ಧವಾಗಿ ಆಗಿದೆ. ಆದರೆ ಕರ್ನಾಟಕ ಒಂದು ಮೊದಲ ರಾಜ್ಯ ಕಾನೂನನ್ನು ಮೀರಿ ಕಾನೂನು ವಿರೋಧಿಯಾಗಿ ಎಸ್ಐಆರ್ ಅನ್ನು ಮಾಡಲಾಗ್ತಾ ಇದೆ. ಸರ್ಕಾರದ ಅನತಿಯಂತೆ, ಕಾಂಗ್ರೆಸ್ ಸರ್ಕಾರದ ಅನತಿಯಂತೆ BLOಗಳು ಮಸೀದಿಗಳಲ್ಲಿ, ಶಾದಿ ಮಹಲ್ಗಳಲ್ಲಿ, ಚೌಲ್ಟ್ರಿಗಳಲ್ಲಿ ಮತ್ತು ಓಪನ್ ಪ್ರದೇಶಗಳಲ್ಲಿ ಕೂತು 300, 400, 500 ಜನರನ್ನು ಗುಡ್ಡೆ ಹಾಕ್ಕೊಂಡು ಅಲ್ಲಿ ಎನ್ಯುಮರೇಷನ್ ಫಾರ್ಮನ್ನು ತುಂಬಿಸುವಂಥ, ಅಲ್ಲಿ ಇಲ್ಲಿಗಲಿ ಆಗಿ ಅವರಿಗೆ ಅಡ್ರೆಸ್ಸನ್ನು, ಅವರ ವೋಟರ್ ಐಡಿಯನ್ನು ಮಾಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಅಕ್ರಮ ಇದೆ. ನಾನು ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗಕ್ಕೆ ಪತ್ರವನ್ನು ಬರೆದಿದ್ದೀನಿ. ಖಂಡಿತವಾಗಿ ಕೇಂದ್ರ ಚುನಾವಣಾ ಆಯೋಗ ಇದನ್ನು ಕ್ರಮ ಕೈಗೊಳ್ಳುತ್ತೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಅಕ್ರಮವಾಗಿ ಬಾಂಗ್ಲಾ ವಲಸಿಗರಿಗೆ ಯಾರು ಇಲ್ಲಿ ಮತದಾರರೇ ಅಲ್ಲ ಅಂಥವರನ್ನು ಮತದಾರ ಪಟ್ಟಿಗೆ ಸೇರಿಸುವಂಥ ಷಡ್ಯಂತ್ರಕ್ಕೆ ತಡೆಯನ್ನು ಹಾಕಬೇಕನ್ನುವಂಥ ವಿನಂತಿಯನ್ನು ಮಾಡಿದ್ದೀವಿ. ಸರ್ಕಾರದ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹ